ಅಧ್ಯಾಯ 27. ದಕ್ಷಿಣ ಮಹಾಯಜ್ಞದಲ್ಲಿ ಬ್ರಹ್ಮ, ವಿಷ್ಣು, ದೇವತೆಗಳು ಹಾಗೂ ಋಷಿಗಳ ಆಗಮನ. ದಕ್ಷನಿಂದ ಎಲ್ಲರ ಸತ್ಕಾರ. ಯಜ್ಞದಲ್ಲಿ ಭಗವಾನ್ ಶಿವನನ್ನು ಕರೆಯಲು ದಧೀಚಿಯ ಒತ್ತಾಯ. ದಕ್ಷನು ವಿರೋಧಿಸಿದಾಗ ಶಿವಭಕ್ತರು ಅಲ್ಲಿಂದ ಹೊರಟು ಹೋಗುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಒಮ್ಮೆ ದಕ್ಷನು ಒಂದು ಬಹುದೊಡ್ಡ ಯಜ್ಞವನ್ನು ಪ್ರಾರಂಭಿಸಿದನು. ಯಜ್ಞ ದೀಕ್ಷಿತನಾಗಿ ಅವನು ಆಗ ಸಮಸ್ತ ದೇವರ್ಷಿಗಳನ್ನು, ಮಹರ್ಷಿಗಳನ್ನು, ದೇವತೆಗಳನ್ನು ಕರೆಸಿದನು. ಅವರೆಲ್ಲರೂ ಯಜ್ಞಕ್ಕಾಗಿ ಆಗಮಿಸಿದರು. ಅಗಸ್ತ್ಯ, ಕಶ್ಯಪ, ಅತ್ರಿ, ವಾಮದೇವ, ಭೃಗು, ದಧೀಚಿ, ಭಗವಾನ್ ವ್ಯಾಸರು, ಭರದ್ವಾಜ, ಗೌತಮ, ಪೈಲ, ಪರಾಶರ, ಗರ್ಗ, ಭಾರ್ಗವ, ಕಕುಶ, ಸಿತ, ಸುಮಂತು, ತ್ರಿಕ, ಕಂಕ ಮತ್ತು ವೈಶಂಪಾಯನ ಇವರೆಲ್ಲರೂ ಹಾಗೂ ಇತರ ಮುನಿಗಳು ತಮ್ಮ ಪತ್ನಿ ಪುತ್ರರೊಂದಿಗೆ ಬಹುಸಂಖ್ಯೆಯಲ್ಲಿ ದಕ್ಷನ ಯಜ್ಞದಲ್ಲಿ ಹರ್ಷದಿಂದ ಬಂದು ಸೇರಿದರು. ಇವರಲ್ಲದೆ ಸಮಸ್ತ ದೇವತೆಗಳು, ಮಹಾನ್ ಅಭ್ಯುದಯಶಾಲಿ ಲೋಕಪಾಲಕರು ಹಾಗೂ ಎಲ್ಲ ಉಪದೇವತೆಗಳು ತಮ್ಮ ಉಪಕಾರದ ಸೈನ್ಯ ಶಕ್ತಿಯೊಂದಿಗೆ ಅಲ್ಲಿಗೆ ಆಗಮಿಸಿದ್ದರು. ದಕ್ಷನು ಪ್ರಾರ್ಥಿಸಿ ವಿಶ್ವಸ್ರಷ್ಟ ಬ್ರಹ್ಮನಾದ ನನ್ನನ್ನು ಸತ್ಯಲೋಕದಿಂದ ಕರೆಸಿದ್ದನು. ಹೀಗೆಯೇ ವಿಧವಾಗಿ ಆದರದಿಂದ ಪ್ರಾರ್ಥನೆ ಮಾಡಿ ವೈಕುಂಠ ಲೋಕದಿಂದ ಭಗವಾನ್ ವಿಷ್ಣುವನ್ನು ಆ ಯಜ್ಞದಲ್ಲಿ ಆಮಂತ್ರಿತನಾಗಿದ್ದನು. ಶಿವದ್ರೋಹಿ ದುರಾತ್ಮನಾದ ದಕ್ಷನು ಅವರೆಲ್ಲರನ್ನು ಬಹಳವಾಗಿ ಸತ್ಕರಿಸಿದನು. ವಿಶ್ವಕರ್ಮನು ಅತ್ಯಂತ ಪ್ರಭೆಯುಳ್ಳ ವಿಶಾಲ ಮತ್ತು ಬಹುಮೂಲ್ಯ ದಿವ್ಯ ಭವನಗಳನ್ನು ರಚಿಸಿದ್ದನು. ದಕ್ಷನು ಅದೇ ಭವನಗಳನ್ನು ಆಗಮಿಸಿದ ಅತಿಥಿಗಳಿಗೆ ಉಳಿಯಲು ನೀಡಿದ್ದನು. ಎಲ್ಲ ಜನರು ಸಮ್ಮಾನಿತರಾಗಿ ಆ ಭವನಗಳಲ್ಲಿ ಯಥಾಯೋಗ್ಯ ಸ್ಥಾನವನ್ನು ಪಡೆದು ಉಳಿದುಕೊಂಡಿದ್ದರು. ಕನಕಲ ಎಂಬ ತೀರ್ಥದಲ್ಲಿ ದಕ್ಷನ ಆ ಯಜ್ಞವು ನಡೆಯುತ್ತಿತ್ತು. ಅದರಲ್ಲಿ ದಕ್ಷನು ಭೃಗುವೇ ಮೊದಲಾದ ತಪೋಧನರನ್ನು ಋತ್ವಿಜರನ್ನಾಗಿ ನೇಮಿಸಿದ್ದನು. ಸಮಸ್ತ ಮರುದ್ಗಣಗಳೊಂದಿಗೆ ಸ್ವತಃ ಭಗವಾನ್ ವಿಷ್ಣುವು ಅದರ ಅಧಿಷ್ಠಾತೃನಾಗಿದ್ದನು. ನಾನು ವೇದತ್ರಿಯೆಯ ವಿಧಿಯನ್ನು ತೋರಿಸುವ ಅಥವಾ ಹೇಳುವ ಬ್ರಹ್ಮನಾಗಿದ್ದೆ. ಹೀಗೆಯೇ ಸಮಸ್ತ ದಿಕ್ಪಾಲಕರು ತಮ್ಮ ಆಯುಧಗಳು ಮತ್ತು ಪರಿವಾರದೊಂದಿಗೆ ದ್ವಾರಪಾಲಕರಾಗಿ ರಕ್ಷಕರಾಗಿದ್ದರು ಹಾಗೂ ಸದಾ ಕೌತುಕವನ್ನು ಉಂಟು ಮಾಡುತ್ತಿದ್ದರು. ಸ್ವಯಂ ಯಜ್ಞನೇ ಸುಂದರ ರೂಪವನ್ನು ಧರಿಸಿ ದಕ್ಷನ ಆ ಯಜ್ಞ ಮಂಡಲದಲ್ಲಿ ಉಪಸ್ಥಿತನಾಗಿದ್ದನು. ಮುನಿಗಳಲ್ಲಿ ಎಲ್ಲ ಶ್ರೇಷ್ಠ ಮಹರ್ಷಿಗಳು ಸ್ವತಃ ವೇದಗಳನ್ನು ಧರಿಸಿಕೊಂಡಿದ್ದರು. ಅಗ್ನಿಯು ಕೂಡ ಆ ಯಜ್ಞ ಮಹೋತ್ಸವದಲ್ಲಿ ಬೇಗನೆ ಹವಿಸ್ಸನ್ನು ಗ್ರಹಿಸಲು ತನ್ನ ಸಾವಿರಾರು ರೂಪಗಳನ್ನು ಪ್ರಕಟಿಸಿದ್ದನು. ಅಲ್ಲಿ 88,000 ಋತ್ವಿಜರು ಒಟ್ಟಿಗೆ ಹವನ ಮಾಡುತ್ತಿದ್ದರು. 64,000 ದೇವರ್ಷಿಗಳು ಉದ್ಗಾತೃಗಳಾಗಿದ್ದರು. ಆಧ್ವರ್ಯು ಹಾಗೂ ಹ್ರೋತೃಗಳು ಕೂಡ ಅಷ್ಟೇ ಜನರಿದ್ದರು. ನಾರದಾದಿ ದೇವರ್ಷಿಗಳು ಮತ್ತು ಸಪ್ತರ್ಷಿಗಳು ಬೇರೆ ಬೇರೆ ಗಾಥೆಗಳನ್ನು ಹಾಡುತ್ತಿದ್ದರು. ದಕ್ಷನು ತನ್ನ ಆ ಮಹಾಯಜ್ಞದಲ್ಲಿ ಗಂಧರ್ವರನ್ನು, ಗಣಗಳನ್ನು, ವಿದ್ಯಾಧರರನ್ನು, ಸಿದ್ಧರನ್ನು, ದ್ವಾದಶಾದಿತ್ಯರನ್ನು, ಅವರ ಯಜ್ಞಗಳನ್ನು ಹಾಗೂ ನಾಗಾಲೋಕದಲ್ಲಿ ವಿಚರಿಸುತ್ತಿದ್ದ ಸಮಸ್ತ ನಾಗರನ್ನು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ವರಣ ಮಾಡಿದ್ದನು. ಬ್ರಹ್ಮರ್ಷಿ, ರಾಜರ್ಷಿ ಹಾಗೂ ದೇವರ್ಷಿಗಳ ಸಮುದಾಯ ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ನರೇಶರು ಅಲ್ಲಿ ಆಮಂತ್ರಿತರಾಗಿದ್ದರು. ಅವರೆಲ್ಲರೂ ಮಿತ್ರರೊಂದಿಗೆ, ಮಂತ್ರಿಗಳೊಂದಿಗೆ ಹಾಗೂ ಸೈನ್ಯದೊಂದಿಗೆ ಬಂದಿದ್ದರು. ಯಜಮಾನ ದಕ್ಷನು ಆ ಯಜ್ಞದಲ್ಲಿ ವಸುವೆ ಆದಿ ಸಮಸ್ತ ಗಣದೇವತೆಗಳನ್ನು ವರಣ ಮಾಡಿಕೊಂಡಿದ್ದನು. ಕೌತುಕ ಮತ್ತು ಮಂಗಲಾಚಾರಗಳನ್ನು ನಡೆಸಿ ದಕ್ಷನು ಯಜ್ಞ ದೀಕ್ಷಿತನಾದಾಗ ಅವನಿಗಾಗಿ ಪದೇ ಪದೇ ಸ್ವಸ್ತಿ ವಾಚನ ಮಾಡಲಾಯಿತು. ಆಗ ಅವನು ತನ್ನ ಪತ್ನಿಯೊಂದಿಗೆ ಬಹಳ ಶೋಭಿಸುತ್ತಿದ್ದನು. ಇಷ್ಟೆಲ್ಲ ಮಾಡಿದರೂ ದುರಾತ್ಮನಾದ ದಕ್ಷನು ಆ ಯಜ್ಞದಲ್ಲಿ ಭಗವಾನ್ ಶಂಭುವನ್ನು ಆಮಂತ್ರಿಸಲಿಲ್ಲ. ಅವನ ದೃಷ್ಟಿಯಲ್ಲಿ ಕಪಾಲಧಾರಿಯಾದ ಕಾರಣ ಅವನು ನಿಶ್ಚಯವಾಗಿಯೂ ಯಜ್ಞದಲ್ಲಿ ಭಾಗಿಯಾಗಲು ಯೋಗ್ಯನಲ್ಲವೆಂದು ತಿಳಿದಿದ್ದನು. ಸತಿಯು ಪ್ರಜಾಪತಿ ದಕ್ಷನ ಪ್ರಿಯ ಪುತ್ರಿಯಾಗಿದ್ದಳು. ಆದರೂ ಕಾಪಾಲಿಯ ಪತ್ನಿಯಾದ ಕಾರಣ ದೋಷದರ್ಶಿ ದಕ್ಷನು ಆಕೆಯನ್ನು ತನ್ನ ಯಜ್ಞದಲ್ಲಿ ಕರೆಯಲಿಲ್ಲ. ಹೀಗೆ ದಕ್ಷನ ಆ ಯಜ್ಞ ಮಹೋತ್ಸವವು ಆರಂಭವಾಯಿತು ಮತ್ತು ಯಜ್ಞ ಮಂಟಪದಲ್ಲಿ ಬಂದಿರುವ ಎಲ್ಲ ಋತ್ವಿಜರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಸಂಲಗ್ನವಾಗಿದ್ದಾಗ ಅಲ್ಲಿ ಭಗವಾನ್ ಶಿವನ ಅನುಪಸ್ಥಿತಿಯನ್ನು ನೋಡಿ ಶಿವಭಕ್ತ ದಧೀಚಿಯ ಚಿತ್ತವು ಅತ್ಯಂತ ಉದ್ವಿಗ್ನವಾಗಿ ಹೀಗೆ ನುಡಿದರು. ದಧೀಚಿಯು ಹೇಳುತ್ತಾರೆ, ಪ್ರಧಾನ ದೇವತೆಗಳಿರ ಹಾಗೂ ಮಹರ್ಷಿಗಳಿರ, ನೀವೆಲ್ಲರೂ ಪ್ರಶಂಸಾಪೂರ್ವಕ ನನ್ನ ಮಾತನ್ನು ಕೇಳಿರಿ. ಈ ಯಜ್ಞ ಮಹೋತ್ಸವದಲ್ಲಿ ಭಗವಾನ್ ಶಂಕರನು ಬಂದಿಲ್ಲ. ಇದರ ಕಾರಣವೇನು? ಈ ದೇವೇಶ್ವರರು, ದೊಡ್ಡ ದೊಡ್ಡ ಮುನಿಗಳು
ಲೋಕಪಾಲಕರು ಇಲ್ಲಿ ಆಗಮಿಸಿದ್ದರೂ ಆ ಮಹಾತ್ಮ ಪಿನಾಕಪಾಣಿ ಶಂಕರನಿಲ್ಲದೆ ಈ ಯಜ್ಞವು ಹೆಚ್ಚು ಶೋಭಿಸುವುದಿಲ್ಲ. ಮಂಗಳಮಯ ಭಗವಾನ್ ಶಿವನ ಕೃಪಾ ದೃಷ್ಟಿಯಿಂದಲೇ ಸಮಸ್ತ ಮಂಗಳ ಕಾರ್ಯಗಳು ಸಂಪನ್ನವಾಗುತ್ತವೆ ಎಂದು ದೊಡ್ಡ ದೊಡ್ಡ ವಿದ್ವಾಂಸರು ಹೇಳುತ್ತಾರೆ. ಇಂತಹ ಮಹಿಮೆಯುಳ್ಳ ಪುರಾಣ ಪುರುಷ ವೃಷಭಧ್ವಜ ಪರಮೇಶ್ವರ ಶ್ರೀ ನೀಲಕಂಠನು ಇಲ್ಲಿ ಏಕೆ ಕಂಡುಬರುವುದಿಲ್ಲ? ದಕ್ಷನೇ, ಯಾರ ಸಂಪರ್ಕದಲ್ಲಿ ಬಂದಾಗ ಅಥವಾ ಯಾರನ್ನು ಸ್ವೀಕರಿಸಿದಾಗ ಅಮಂಗಲವು ಮಂಗಳವಾಗುತ್ತದೋ, ಯಾರು 15 ಕಣ್ಣುಗಳಿಂದ ನೋಡಿದಾಗ ದೊಡ್ಡ ದೊಡ್ಡ ನಗರಗಳು ತತ್ಕಾಲವೇ ಮಂಗಳಮಯವಾಗುತ್ತವೋ ಅವನು ಈ ಯಜ್ಞದಲ್ಲಿ ಪದಾರ್ಪಣನಾಗುವುದು ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದ ನೀನು ಸ್ವತಃ ಪರಮೇಶ್ವರ ಶಿವನನ್ನು ಇಲ್ಲಿಗೆ ಶೀಘ್ರವೇ ಕರೆಸಬೇಕು. ಅಥವಾ ಬ್ರಹ್ಮ, ಪ್ರಭಾವಶಾಲಿ ಭಗವಾನ್ ವಿಷ್ಣು, ದೇವರಾಜ ಇಂದ್ರ, ಲೋಕಪಾಲಕರು, ಬ್ರಾಹ್ಮಣರು ಮತ್ತು ಸಿದ್ಧರ ಸಹಾಯದಿಂದ ಸರ್ವಥಾ ಪ್ರಯತ್ನ ಮಾಡಿ ಈ ಯಜ್ಞದ ಪೂರ್ಣತೆಗೆ ನೀನು ಭಗವಾನ್ ಶಂಕರನನ್ನು ಇಲ್ಲಿಗೆ ಕರೆತರಬೇಕು. ನೀವೆಲ್ಲರೂ ಮಹೇಶ್ವರ ದೇವನು ವಿರಾಜಮಾನವಾದ ಸ್ಥಳಕ್ಕೆ ಹೋಗಿರಿ. ಅಲ್ಲಿಂದ ದಕ್ಷನಂದಿನಿ ಸತಿಯೊಂದಿಗೆ ಭಗವಾನ್ ಶಂಭುವನ್ನು ಇಲ್ಲಿಗೆ ಕೂಡಲೇ ಕರೆತನ್ನಿರಿ. ದೇವೇಶ್ವರಿರಾಮ್ ಜಗದಂಬೆ ಸಹಿತ ಆ ಪರಮಾತ್ಮ ಶಿವನು ಇಲ್ಲಿಗೆ ಬಂದರೆ ಅವನಿಂದ ಎಲ್ಲವೂ ಪವಿತ್ರವಾಗಿ ಹೋದಿತು. ಅವನ ಸ್ಮರಣೆಯಿಂದ ಅವನ ನಾಮವನ್ನು ಕೊಂಡಾಡುವುದರಿಂದ ಎಲ್ಲ ಕಾರ್ಯವೂ ಪುಣ್ಯಮಯವಾಗುತ್ತದೆ. ಆದ್ದರಿಂದ ಪೂರ್ಣ ಪ್ರಯತ್ನ ಮಾಡಿ ಭಗವಾನ್ ವೃಷಭಧ್ವಜನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು. ಭಗವಾನ್ ಶಂಕರನು ಇಲ್ಲಿಗೆ ಆಗಮಿಸುತ್ತಲೇ ಈ ಯಜ್ಞವು ಪವಿತ್ರವಾಗುವುದು. ಇಲ್ಲದಿದ್ದರೆ ಇದು ಪೂರ್ಣವಾಗಲಾರದು. ಇದನ್ನು ನಾನು ಸತ್ಯವಾಗಿ ಹೇಳುತ್ತೇನೆ. ದದೀಚಿಯ ಈ ವಚನವನ್ನು ಕೇಳಿ ದುಷ್ಟ ಬುದ್ಧಿಯುಳ್ಳ ಮೂಢ ದಕ್ಷನು ನಗುತ್ತಾ ರೋಷದಿಂದ ನುಡಿದನು. ಭಗವಾನ್ ವಿಷ್ಣು ಸಮಸ್ತ ದೇವತೆಗಳ ಮೂಲನಾಗಿದ್ದಾನೆ. ಅವನಲ್ಲಿ ಸನಾತನ ಧರ್ಮವು ಪ್ರತಿಷ್ಠಿತವಾಗಿದೆ. ಇವನನ್ನು ನಾನು ಆದರದಿಂದ ಕರೆತಂದಾಗ ಈ ಯಜ್ಞದಲ್ಲಿ ಏನು ಕೊರತೆಯಾಗಬಲ್ಲದು? ಭಗವಾನ್ ವಿಷ್ಣುವಿನಲ್ಲಾದರೋ ವೇದ, ಯಜ್ಞ ಹಾಗೂ ನಾನಾ ಪ್ರಕಾರದ ಸಮಸ್ತ ಕರ್ಮಗಳು ಪ್ರತಿಷ್ಠಿತವಾಗಿವೆ. ಅವನಾದರೂ ಇಲ್ಲಿಗೆ ಬಂದಿರುವನು. ಇದಲ್ಲದೆ ಸತ್ಯಲೋಕದಿಂದ ಲೋಕಪಿತ ಬ್ರಹ್ಮನು ವೇದ, ಉಪನಿಷತ್ತುಗಳು, ವಿವಿಧ ಆಗಮಗಳೊಂದಿಗೆ ಇಲ್ಲಿಗೆ ದಯಮಾಡಿಸಿರುವನು. ದೇವತೆಗಳೊಂದಿಗೆ ದೇವೇಂದ್ರನ ಶುಭಾಗಮನವೂ ಆಗಿದೆ. ಹಾಗೂ ನಿಮ್ಮಂತಹ ಪುಣ್ಯಾತ್ಮರಾದ ಮಹರ್ಷಿಗಳೂ ಕೂಡ ಇಲ್ಲಿಗೆ ಬಂದಿರುವಿರಿ. ಯಜ್ಞದಲ್ಲಿ ಸಮ್ಮಿಲಿತನಾಗಲು ಯೋಗ್ಯ, ಶಾಂತ ಮತ್ತು ಸತ್ಪಾತ್ರರಾದ ಮಹರ್ಷಿಗಳು, ವೇದಾರ್ಥದ ತತ್ವವನ್ನು ತಿಳಿದವರು, ದೃಢತೆಯಿಂದ ವ್ರತವನ್ನು ಪಾಲಿಸುವ ನೀವೆಲ್ಲರೂ ಬಂದ ಬಳಿಕ ಇಲ್ಲಿ ನಮಗೆ ರುದ್ರನಿಂದ ಏನು ಪ್ರಯೋಜನ? ವಿಪ್ರವರರೇ, ಬ್ರಹ್ಮದೇವರು ಹೇಳಿದುದರಿಂದಲೇ ನಾನು ನನ್ನ ಕನ್ಯೆಯನ್ನು ರುದ್ರನಿಗೆ ವಿವಾಹ ಮಾಡಿಕೊಟ್ಟಿದ್ದೆ. ಹಾಗಂತ ಹರನು ಕುಲೀನನಲ್ಲವೆಂದು ನಾನು ತಿಳಿದಿದ್ದೇನೆ. ಅವನಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ. ಅವನು ಭೂತ, ಪ್ರೇತ, ಪಿಶಾಚಿಗಳ ಒಡೆಯನಾಗಿದ್ದಾನೆ. ಒಬ್ಬಂಟಿಗನಾಗಿ ಇರುತ್ತಾನೆ. ಅವನನ್ನು ಅತಿಕ್ರಮಿಸುವುದು ಬೇರೆಯವರಿಂದ ಅತ್ಯಂತ ಕಠಿಣವಾಗಿದೆ. ಅವನು ಆತ್ಮ ಪ್ರಶಂಸಕ, ಮೂಢ, ಜಡ, ಮೌನಿ ಮತ್ತು ಈರ್ಷಾಳುವಾಗಿದ್ದಾನೆ. ಈ ಯಜ್ಞ ಕರ್ಮದಲ್ಲಿ ಕರೆಯಲು ಯೋಗ್ಯನಲ್ಲ. ಆದ್ದರಿಂದ ನಾನು ಅವನನ್ನು ಇಲ್ಲಿ ಕರೆಯಲಿಲ್ಲ. ಆದ್ದರಿಂದ ದದೀಚಿಯೇ, ನೀನು ಪುನಃ ಎಂದೂ ಹೀಗೆ ಮಾತನಾಡಬಾರದು. ನೀವೆಲ್ಲ ಜನರು ಸೇರಿ ನನ್ನ ಈ ಮಹಾಯಜ್ಞವನ್ನು ಸಫಲಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಕ್ಷನ ಈ ಮಾತನ್ನು ಕೇಳಿ ದದೀಚಿಯು ಸಮಸ್ತ ದೇವತೆಗಳು ಮುನಿಗಳು ಕೇಳುವಂತೆ ಸಾರಗರ್ಭಿತವಾಗಿ ಹೀಗೆ ನುಡಿದರು. ದದೀಚಿಯು ಹೇಳಿದನು, ದಕ್ಷನೇ, ಆ ಭಗವಾನ್ ಶಿವನಿಲ್ಲದೆ ಈ ಮಹಾಯಜ್ಞವು ಅಯಜ್ಞವಾಗಿದೆ. ಈಗ ಇದು ಯಜ್ಞವೆಂದು ಹೇಳಲು ಯೋಗ್ಯವಾಗಿ ಉಳಿದಿಲ್ಲ. ವಿಶೇಷವಾಗಿ ಈ ಯಜ್ಞದಲ್ಲಿ ನಿನ್ನ ವಿನಾಶವಾಗುವುದು. ಹೀಗೆ ಹೇಳಿ ದದೀಚಿಯು ದಕ್ಷನ ಯಜ್ಞಶಾಲೆಯಿಂದ ಒಬ್ಬಂಟಿಗನಾಗಿ ಹೊರಟು ತನ್ನ ಆಶ್ರಮಕ್ಕೆ ಹೊರಟು ಹೋದನು. ಅನಂತರ ಪ್ರಧಾನ ಶಿವಭಕ್ತರು ಹಾಗೂ ಶಿವಮತವನ್ನು ಅನುಸರಿಸುವವರು ಕೂಡ ದಕ್ಷನಿಗೆ ಹಾಗೆಯೇ ಶಪಿಸಿ ಕೂಡಲೇ ಅಲ್ಲಿಂದ ಹೊರಟು ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು. ಮುನಿವರ್ಯ, ದದೀಚಿ ಹಾಗೂ ಇತರ ಋಷಿಗಳು ಆ ಯಜ್ಞ ಮಂಟಪದಿಂದ ಹೊರಟು ಹೋದಾಗ ದುಷ್ಟಬುದ್ಧಿ ಶಿವದ್ರೋಹಿ ದಕ್ಷನು ಆ ಮುನಿಗಳನ್ನು ಅಪಹಾಸ್ಯ ಮಾಡುತ್ತಾ ಇಂತೆಂದನು. ದಕ್ಷನು ಹೇಳಿದನು, ಶಿವನೇ, ಪ್ರಿಯನಾಗಿರುವ ಹೆಸರಿಗಷ್ಟೇ ಬ್ರಾಹ್ಮಣನಾದ ದದೀಚಿಯು ಹೊರಟು ಹೋದನು. ಅವನಂತೆ ಇರುವ ಇತರರು ಕೂಡ ನನ್ನ ಯಜ್ಞಶಾಲೆಯಿಂದ ಹೊರಟು ಹೋದರು. ಇದು ಬಹಳ ಶುಭ ಸಂಗತಿಯೇ ಆಗಿದೆ. ನನಗೆ ಸದಾ ಇದೇ ಮೆಚ್ಚುಗೆಯಾಗಿದೆ. ದೇವೇಶನೇ, ದೇವತೆಗಳೇ ಮತ್ತು ಮುನಿಗಳೇ, ಯಾರ ವಿಚಾರ ಶಕ್ತಿಯು ನಾಶವಾಗಿದೆಯೋ, ಯಾರು ಮಂದ ಬುದ್ಧಿಯವರೋ, ಮಿಥ್ಯಾವಾದದಲ್ಲಿ ತೊಡಗಿರುವರೋ, ಇಂತಹ ವೇದ ಬಹಿಷ್ಕೃತ ದುರಾಚಾರಿ ಜನರನ್ನು ಯಜ್ಞ ಕರ್ಮದಲ್ಲಿ ತ್ಯಜಿಸಲೇಬೇಕು. ಇದನ್ನು ನಾನು ಸತ್ಯವಾಗಿ ಹೇಳುತ್ತೇನೆ. ವಿಷ್ಣುವೇ ಆದಿ,
ನೀವೆಲ್ಲ ದೇವತೆಗಳು ಬ್ರಾಹ್ಮಣರು ವೇದವಾದಿಗಳಾಗಿರುವಿರಿ. ಆದ್ದರಿಂದ ನನ್ನ ಈ ಯಜ್ಞವನ್ನು ಶೀಘ್ರವಾಗಿ ಸಫಲಗೊಳಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ. ದಕ್ಷನ ಈ ಮಾತನ್ನು ಕೇಳಿ ಶಿವನ ಮಾಯೆಯಿಂದ ಮೋಹಿತರಾದ ಸಮಸ್ತ ದೇವರ್ಷಿಗಳು ಆ ಯಜ್ಞದಲ್ಲಿ ದೇವತೆಗಳ ಪೂಜೆ ಹವನ ಮಾಡತೊಡಗಿದರು. ಮುನೀಶ್ವರ ನಾರದನೇ, ಹೀಗೆ ಆ ಯಜ್ಞಕ್ಕೆ ಸಿಕ್ಕಿರುವ ಶಾಪವನ್ನು ವರ್ಣಿಸಿರುವೆನು. ಇನ್ನು ಯಜ್ಞದ ವಿಧ್ವಂಸದ ಘಟನೆಯನ್ನು ಹೇಳಲಾಗುವುದು. ಆದರದಿಂದ ಕೇಳು. ಇಲ್ಲಿಗೆ ಅಧ್ಯಾಯ 27 ಸಂಪೂರ್ಣವಾಯಿತು.